ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ ಶರಣ. ಎನ್ನ ಮನದಲ್ಲಿ ಮತ್ತೊಂದರಿಯೇನಯ್ಯ, ಓಂ ನಮಃ ಶಿವ ಎಂಬುದೇ ಮಂತ್ರ, ಓಂ ನಮಃ ಶಿವ ಎಂಬುದೇ ತಂತ್ರ, ಓಂ ನಮಃ ಶಿವ ಎಂಬುದೇ ಪರಮ ಅಮೃತ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಸಣ್ಣ ವಚನ. ನೋಡಿ, ಮಹಾಜ್ಞಾನಿಗಳು ಸಣ್ಣ ಸಣ್ಣ ವಿಷಯಕ್ಕೂ ಗಮನ ಹರಿಸ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳಕ್ಕೂ ಅವರು ಬಲ್ಲರು. ಜೊತೆಗೆ ಬೆಳಗಿನೊಳಗಣ ಬೆಳಗು, ಮಹಾ ಬೆಳಗು, ಶಿವ ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತಹ ಆನುಭಾವಿಕ ವಚನವನ್ನು ಕೂಡ ಅವರು ಹೇಳಬಲ್ಲರು. ಮಂತ್ರದ ಬಗ್ಗೆ ಬಸವಣ್ಣವರು ಹೇಳ್ತಾರೆ, ಪಾತಕ ಶತಕೋಟಿಯ ನೊರೆಸಲು ಸಾಲದೇ ಒಂದು ಹರನ ನಾಮ, ಸಾಲದೇ ಒಂದು ಶಿವನ ನಾಮ. ಅಂದ್ರೆ ಬೇಕಾದಂತಹ ಪಾಪ ಮಾಡಿದ್ರು ಕೂಡ ಒಂದು ನಾಮದಿಂದ, ಒಂದು ಮಂತ್ರದಿಂದ ನಿನ್ನ ಪಾತಕ ಶತಕೋಟಿಗಳು ಹೋಗ್ತಾವಪ್ಪ ಅಂತ ಹೇಳ್ತಾರೆ. ಆದ್ರಿಷ್ಟೇ, ಮತ್ತೆ ಮತ್ತೆ ಪಾಪ ಮಾಡಬಾರ್ದು. ಇವತ್ತಿನ ಸಮಸ್ಯೆ ಏನಾಗಿದೆ ಅಂದ್ರೆ, ಬಹಳ ಜನ ಭಕ್ತಿ ಮಾಡ್ತಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ನದಿಗಳಲ್ಲಿ ಮುಳುಗ್ತಾರೆ, ದೀಕ್ಷೆನು ತಗೊಳ್ತಾರೆ, ನಾಮ ಜಪ, ಪಾರಾಯಣ, ಪಠನ, ಸತ್ಸಂಗ ಎಲ್ಲ ಮಾಡ್ತಾರೆ. ಎಲ್ಲದನ್ನು ಮಾಡ್ತಾ ಮಾಡ್ತಾ ಪಾಪದ ಕಡೆಗೆ ಹೋಗ, ಪಾಪನೂ ಬಿಡಂಗಿಲ್ಲ, ಪಾಪ ಕಾರ್ಯಗಳನ್ನು ಬಿಡಂಗಿಲ್ಲ, ಆಸೆ ಆಮಿಷಗಳನ್ನು ಬಿಡಂಗಿಲ್ಲ. ಆವಾಗ ಏನಾಗತ್ತೆ ಅಂದ್ರೆ, ಈ ಒಳ್ಳೆ ಮಾರ್ಗದಲ್ಲಿ ಇದ್ದು ಕೂಡ ಪಾಪ ಮಾಡೋದು ಏನಕ್ಕೆ ಕಾರಣ ಆಗತ್ತೆ ಅಂದ್ರೆ, ಪಾಪಕ್ಕೆ ಹೆಚ್ಚು ಪುಷ್ಟಿ ಕೊಟ್ಬಿಡುತ್ತದ. ಪುಣ್ಯಕ್ಕಿಂತ ಹೆಚ್ಚಾಗಿ ಪಾಪಕ್ಕೆ ಹೆಚ್ಚು ಪುಷ್ಟಿ ಕೊಟ್ಬಿಡುತ್ತೆ. ಯಾಕಂದ್ರೆ ಕೆಳಗಡೆ ಬೀಳೋದು ಸುಲಭ, ಮೇಲೆ ಏರಿಸೋದು ಬಹಳ ಕಷ್ಟ. ಆದ್ರಿಂದ ಮಂತ್ರ ಜಪ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾದದ್ದು. ಜಪ ತಪ ನಿತ್ಯ ನೇಮವನಿಗೆ ಉಪದೇಶ, ಶಿವನಾಮವನಿಗೆ ಮಂತ್ರ, ಶಿವನಾಮವನಿಗೆ ತಂತ್ರ, ಶಿವನಾಮವನಿಗೆ ಕಾಮಧೇನು, ಕೂಡಲ ಸಂಗಮ ದೇವ ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಈಗೇನು ಮಡಿವಾಳ ಇನ್ನವ್ರು ಹಾಡಿದಾರಲ್ಲ, ಇದನ್ನ ನಾವು ಸಣ್ಣ ಹುಡುಗರಿದ್ದಾಗ ಭಜನೆ ಮಾಡ್ತಿದ್ವಿ. ಗಣಪತಿ ಇಟ್ಟಾಗ ಅಥವಾ ಇನ್ನು ಶ್ರಾವಣದಲ್ಲಿ ಆ ಕಡೆ ಎಲ್ಲ ಶನೀಶ್ವರನ ಪೂಜೆ ಮಾಡ್ತಾರೆ. ಅದೇ ಒಂದು ಆ ಕಡೆ ಜೋರು ಶ್ರಾವಣ ಅಂದ್ರೆ. ಈ ಕಡೆ ಪುರಾಣ, ಪ್ರವಚನ, ಚಿಂತನ, ಸತ್ಸಂಗ ಕಡಿಮೆ. ಶನಿಗೆ ಹೆದರ್ಕೊಂಡು ಪೂಜೆ ಮಾಡ್ತಕ್ಕಂಥವ್ರು ಬಹಳ ಜನ. ಆವಾಗ ಒಂದು 3 ದಿವಸ ಗಣಪತಿ 3 ದಿವಸ ಇಡ್ತಿದ್ರು, ಶನಿ ಪೂಜೆ, ಶನೀಶ್ವರನ ಪೂಜೆ 3 ದಿವಸ ಮಾಡಿ
ಅಂದ್ರೆ ಶನಿವಾರ ದಿವಸ ಮಾಡಿದ್ರೆ ಭಾನುವಾರ ಒಂದ್ ದಿವಸ ಅದು ಬೆಳಿಗ್ಗೆ ಪೂಜೆಗೆ ಭಜನೆ ಕರೀತಿದ್ರು. ಆಗ ಇದನ್ನ 15 ನಿಮಿಷ 20 ನಿಮಿಷ ಒಬ್ರು ಹೇಳ್ಕೊಡೋದು, ಎಲ್ರು ಹಾಡೋದು. ನನಗೆ ಪ್ರಿಯವಾದ ಹಾಡು ಅದು. 10 ದಳದವರೆಗೆ ಹೇಳ್ತಿದ್ವಿ ಅವಾಗ. 10 ದಳ ಅಂತ ಬರ್ತದೆ. ಅಂದ್ರೆ ಈ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ. ಆಧಾರದಲ್ಲಿ 4 ದಳ, ಆಮೇಲಿಂದ ಸ್ವಾಧಿಷ್ಠಾನದಲ್ಲಿ 6 ದಳ, ಮಣಿಪೂರಕದಲ್ಲಿ 10 ದಳ, ಅನಾಹತದಲ್ಲಿ 12 ದಳ. ಆದ್ರೆ ಅಷ್ಟದಳ ಕಮಲ ಹೃದಯ ಅಂತ ಹೇಳೋದು ಏನಕ್ಕೆ ಅಂದ್ರೆ, ಅದು ಬಾಳೆಯ ಹೂವಿನ ಹಾಗೆ 4 ದಳಗಳು ಕೆಳಮುಖವಾಗಿ ಹಬ್ಬಿರ್ತವೆ, 8 ದಳಗಳು ಮೇಲ್ಮುಖವಾಗಿರುತ್ತೆ. ಆದ್ರಿಂದ 12 ದಳ. ಆದ್ರೆ ಚನ್ನಬಸವಣ್ಣವರು ಅಷ್ಟದಳ ಕಮಲದ ಬಗ್ಗೆ ಹೆಚ್ಚು ಹೇಳ್ತಾರೆ. 2-3 ವಚನಗಳಲ್ಲಿ ಅಷ್ಟದಳ ಕಮಲದ ಬಗ್ಗೆನೇ ಹೆಚ್ಚು ಮಾತಾಡ್ತಾರೆ. ಆದ್ರೆ ಅದು 12 ಕಮಲ ಅನ್ನೋದು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ವಿಶುದ್ಧಿ ಅನ್ನುವಂಥದ್ದು 16 ದಳದ ಕಮಲ. ಇಲ್ಲಿ ಆಜ್ಞಾಚಕ್ರದಲ್ಲಿ 2 ದಳದ ಕಮಲ, ಅದೇ ಓಂ. ಇಲ್ಲಿ ಸಹಸ್ರ ದಳ, ಅದೇ ಬಸವಣ್ಣವರು ಪ್ರಾಯಶಃ ಹೇಳೋದು ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಸಿದ್ಧನಾಗಿರ್ಪ ನಮ್ಮ ಕೂಡಲ ಸಂಗಮ ದೇವ. ಪ್ರತಿಯೊಬ್ಬರ ನೆತ್ತಿಯಲ್ಲಿ ನಿಷ್ಕಳಲಿಂಗ ಸ್ವರೂಪನಾಗಿ ಪರಮಾತ್ಮ ಇರ್ತಾನೆ. ಅದು ಪೂರ್ಣವಾಗಿ ಏನು ಜಾಗೃತವಾಗದ ಸ್ಥಿತಿ, ಅವ್ಯಕ್ತವಾಗದ ಸ್ಥಿತಿ. ಅದಕ್ಕೆ ಉಪನಿಷತ್ತುಗಳಲ್ಲಿ ಒಂದು ಉಪಮೆ ಕೊಡ್ತಾರೆ. ಒಂದು ಮರ, ಆ ಮರದ ಮೇಲೆ 3 ಹಕ್ಕಿಗಳು. ಒಂದು ಏನು ಸುಖ ದುಃಖಕ್ಕೆ ಈಡಾಗಿದೆ, ಇನ್ನೊಂದು ಸುಖ ದುಃಖಕ್ಕೆ ಈಡಾಗಿಲ್ಲ. ಅಂದ್ರೆ ಒಂದು ಫಲವನ್ನ ತಿಂತಾ ಇದೆ, ಅಥವಾ ಪೂರ್ಣ ಮೈ ಮರೆತು ಬಿಟ್ಟಿದೆ ಫಲ ತಿನ್ನೋದ್ರಲ್ಲಿ, ಹಣ್ಣು ತಿನ್ನೋದ್ರಲ್ಲಿ. ಇನ್ನೊಂದು ನೋಡ್ತಾ ಇದೆ, ತಿಂತಾ ಇದೆ, ಸಾಕ್ಷಿಯಾಗಿ ಅಂದ್ರೆ ಅರಿತು ಭೋಗಿಸ್ತಾ ಇದೆ. ಇನ್ನೊಂದು ಹಕ್ಕಿ ಏನು ತಿಂತಾ ಇಲ್ಲ, ಅದನ್ನು ಸುಮ್ಮನೆ ನೋಡ್ತಾ ಇದೆ, ಸಾಕ್ಷಿಯಾಗಿದೆ. ಇದು ನಮ್ಮಲ್ಲೇ ಇರ್ತಕ್ಕಂಥ 3 ಜೀವಾತ್ಮನ 3 ಸ್ಥಿತಿಗಳು. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಈ 3 ಸ್ವರೂಪಗಳು ನಮ್ಮಲ್ಲಿದ್ದಾವೆ, ಪ್ರತಿಯೊಬ್ಬರಲ್ಲೂ ಇದೆ. ಇದು ಬರೇ ಏನು ಸಾಧಕರಲ್ಲಿದೆ ಅಥವಾ ದೀಕ್ಷೆ ತಗೊಂಡವ್ರಲ್ಲಿದೆ, ದೀಕ್ಷೆ ತಗೊಳ್ಳಾರ್ದವ್ರಲ್ಲಿಲ್ಲ, ಹಂಗೇನಿಲ್ಲ. ದೀಕ್ಷೆ ತಗೊಂಡವ್ರಿಗೆ ಗೊತ್ತಾಗ್ತಾ ಇದೆ, ದೀಕ್ಷೆ ತಗೊಳ್ಳಾರ್ದವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಎಷ್ಟೋ ಜನ ದೀಕ್ಷೆ ತಗೊಂಡವರು ಕೂಡ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಲಿಂಗ ದೀಕ್ಷೆ ತಗೊಂಡವರು ಕೂಡ ಅದನ್ನ ತಿಳ್ಕೊಬೇಕು, ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟಿಲ್ಲ. ಗಮನ ಕೊಡದೆ ಹೋದ್ರೆ, ಅಧ್ಯಯನ ಮಾಡದೆ ಹೋದ್ರೆ, ಸಾಧನೆಯಲ್ಲಿ ತೊಡಗದೆ ಹೋದ್ರೆ, ಅದು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಪರಮಾತ್ಮನ ಸೃಷ್ಟಿ ಹೇಗಿದೆ ಅಂದ್ರೆ, ನೀನ್ ಎಷ್ಟು ಜನ್ಮದಲ್ಲಿ ಅಡ್ಡಾಡ್ತೀಯ ಅಡ್ಡಾಡಪ್ಪ, ಎಷ್ಟು ಜನ್ಮದಲ್ಲಿ ಅಡ್ಡಾಡ್ತೀಯ ಅಡ್ಡಾಡು, ನೀನ್ ನನ್ನ ಹತ್ರ ಬರ್ಬೇಕು ಅಂತ ಏನಿಲ್ಲ, ನಿನಗೆ ಯಾವಾಗ ಸಾಕಾಗತ್ತೆ ಅವಾಗ ಬಾ ಅಂತ ಪರಮಾತ್ಮ ಬಿಟ್ಬಿಟ್ಟಿದ್ದಾನೆ. ಕರ್ಮ, ಕಾಲ, ಕರ್ಮ, ಮಾಯೆ ಇವುಗಳಿಗೆ ವಶರನ್ನಾಗಿ ಮಾಡಿ ಜೀವಾತ್ಮರುಗಳನ್ನ ಆ ಪರಮಾತ್ಮ ಸ್ವರೂಪ ಆಟ ಆಡಿಸ್ತಾ ಇದ್ದಾನೆ. ಆಟ ಆಡಿಸಿದ ಕ್ಷಣಕ್ಕೆ ಅವನೇನೋ ಎಲ್ಲೋ ದೂರದಲ್ಲಿ ಕೂತಿದ್ದಾನೆ ಅಂತಲ್ಲ. ಕೆಲವು ಸಿದ್ಧಾಂತಗಳು ಹಂಗೆ ಹೇಳ್ತವೆ. ಪರಮಾತ್ಮ ಈ ಜಗತ್ನಲ್ಲಿ ಇಲ್ಲ, ಅವನು ಈ ಹಡಗನಂಗೆ ತೇಲಕ್ ಬಿಟ್ಬಿಟ್ಟು ಅವನು ಪರಂಧಾಮದಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಶರಣರು ಅದನ್ನು ಒಪ್ಪೋದಿಲ್ಲ. ಪ್ರತಿಯೊಬ್ಬರ ದೇಹದಲ್ಲಿಯೂ ಅವನಿದ್ದಾನೆ, ಆದರೆ ಅವ್ಯಕ್ತವಾಗಿ, ಗುಪ್ತವಾಗಿ, ಬೀಜದಲ್ಲಿ ವೃಕ್ಷ ಇರುವ ಹಾಗೆ, ಕಲ್ಲಿನಲ್ಲಿ ಚಿನ್ನ ಇರುವ ಹಾಗೆ, ಎಳ್ಳಿನಲ್ಲಿ ಎಣ್ಣೆ ಇರುವ ಹಾಗೆ ಅವನು ಪ್ರತಿಯೊಬ್ಬರ ನೆತ್ತಿಯಲ್ಲಿ, ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ಅವ್ಯಕ್ತವಾಗಿದ್ದಾನೆ. ನಾವು ಯಾವಾಗ ಪ್ರಯತ್ನ ಪೂರ್ವಕವಾಗಿ ಸಾಧನೆ ಮಾಡ್ಲಿಕ್ಕೆ ತೊಡಗ್ತೀವೋ ಆಗ ಮೊದಲು ಕಷ್ಟ ಬರ್ತದೆ ಸಾಧನೆಯಲ್ಲಿ.
ಬಹಳ ಕಷ್ಟ ಬರ್ತದೆ. ಬಹಳ ಕಷ್ಟ ಅಂದ್ರೆ ಏನು? ಬದುಕು ಸಾವಿನೊಡನೆ ಹೋರಾಟ. ಅಲ್ಲಿ ಸಂಸಾರದಲ್ಲಿ ಅಷ್ಟು ಕಷ್ಟ ಬರಲ್ಲ ನಿಜವಾಗಿ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಅತ್ಯಂತ ಕಠಿಣವಾದಂತಹ ದಿನಗಳು ಬರ್ತವೆ, ಕಷ್ಟಗಳು ಬರ್ತವೆ. ಅದಕ್ಕೆ ಒಳ್ಳೆ ಗುರುಗಳು ಒಮ್ಮೆಗೆ ಶಿಷ್ಯರನ್ನು ಮಾಡ್ಕೊಳ್ಳಲ್ಲ ಯಾರನ್ನು ಕೂಡ. ಅವ್ರನ್ನ ಪರೀಕ್ಷಿಸಿ ಅವ್ರಿಗೆ ಬೇರೆ ಸಂಸಾರದಲ್ಲಿರೋದಕ್ಕೆ ಉಪಾಯ ಏನ್ ಬೇಕು, ಧ್ಯಾನ ಏನ್ ಬೇಕು ಅದನ್ನ ಹೇಳ್ಕೊಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ಬ್ರಹ್ಮಚರ್ಯ ಮಾರ್ಗಕ್ಕೆ ಕರೆಯುವಾಗ ಮತ್ತು ಪೂರ್ಣ ಸಾಧನೆಗೆ ತೊಡಗಿಸುವಾಗ 10 ಸಾರಿ ವಿಚಾರ ಮಾಡ್ತಾರೆ. ಹಾಗೆ ಈ ಮಂತ್ರ ಜಪ ಅನ್ನುವಂತಹದ್ದು ಸಾಧನೆಯ ಪ್ರಾರಂಭದ ಅವಸ್ಥೆ, ಸಾಧನೆಯ ಪ್ರಾರಂಭ ಅವಸ್ಥೆ. ಕೆಲವರು ಅದನ್ನೇ ಬೆಳೆಸ್ಕೊಂತ ಹೋಗ್ಬಿಡ್ತಾರೆ. ಕಬೀರರು, ಸೂರದಾಸರು ಇಂಥವರೆಲ್ಲ ಜಪಕ್ಕೆ ಹೆಚ್ಚಿನ ಹೊತ್ತು ಕೊಟ್ಟಿದ್ದಾರೆ. ಆದ್ರೆ ಶರಣರು ನಿನ್ನೆ ಅಲ್ಲಮ ಪ್ರಭುಗಳ ವಚನ ಹೇಳದ್ನಲ್ಲ, ಒಂದು ಜಪಕ್ಕೆ ಬಹಳ ಮಹತ್ವ ಕೊಡಲ್ಲ ಅವರು. ಮಣಿಯನ್ನೆಣಿಸಿದ ನಾವು ಕಳೆಯಬೇಡ ಅಂತಾರೆ. ಜಪ ತಪ ನಿತ್ಯ ನಿಯಮವನಿಗೆ ಉಪದೇಶ ಅಂದ್ರೂ ಕೂಡ ನೀನು ಪರಿವರ್ತನೆ ಆಗ್ಲಾರ್ದೆ ನಿನ್ನ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ನಡೆನುಡಿಯಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಳಾರ್ದೇನೆ ನೀನು ಎಷ್ಟು ಜಪ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಾವೆಲ್ಲರೂ ತಿಳ್ಕೋಬೇಕು, ಈ ಜೀವನ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಜಪ ಪ್ರಾರಂಭ ಅವಸ್ಥೆ. ಸಾಧನೆಗೆ, ಜೀವನ ಸಾಧನೆಗೆ, ಪರಮಾತ್ಮನ ಸಾಧಿಸ್ತೀವಿ ಅಂತಕ್ಕಂಥವ್ರಿಗೆ ಅದು ಮೊದಲ ಮೆಟ್ಟಿಲು. ಜಪ ಮಾಡ್ತಾ ಮಾಡ್ತಾ ನಮ್ಮ ವ್ಯಕ್ತಿತ್ವವನ್ನು ಪರಿವರ್ತಿಸ್ಕೊಳ್ತಾ ಮುಂದೆ ಜಪದಲ್ಲೂ ಕೂಡ 3 ವಿಧಾನಗಳಿದೆ. ಬಹಳ ಅದ್ಭುತ ಅದನ್ನು ತಿಳ್ಕೋಬೇಕು ನೀವೆಲ್ಲ. ಈ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಭಜನೆ ಮಾಡಿದ್ವಲ್ಲ, ಜಪ ಮಾಡಿದ್ವಲ್ಲ, ಇದಕ್ಕೆ ವಾಚಕ ಜಪ ಅಂತ ಕರೀತಾರೆ. ಹಾಡೋದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬಾಯ್ಬಿಟ್ಟು ಹೇಳೋದು, ಧ್ವನಿ ಹೊರಗಡೆ ಬರುತ್ತಲ್ಲ, ಅದಕ್ಕೆ ವಾಚಕ ಜಪ ಅಂತ ಕರೀತಾರೆ. ಎರಡನೇದು ಉಪಾಂಶ ಅಂತ ಕರೀತಾರೆ. ಉಪಾಂಶ ಅಂದ್ರೆ ತುಟಿ ನಾಲಿಗೆ ಹಾಡ್ತಾ ಇರುತ್ತೆ, ಆದ್ರೆ ಧ್ವನಿ ಬರ್ತಾ ಇರಂಗಿಲ್ಲ. ಮಣಿ ಇಟ್ಕೊಂಡು ಲಿಂಗ ಪೂಜೆ ಆದ್ಮೇಲೆ ಕೆಲವರು ಜಪ ಮಾಡ್ತಿರ್ತಾರೆ, ಅಲ್ಲಿ ಶಬ್ದ ಬರೋದಿಲ್ಲ, ತುಟಿಯಿಂದ ನಾಲ್ಗೆಯಿಂದ ಹೇಳ್ತಿರ್ತಾರೆ. ಇದಕ್ಕೆ ಉಪಾಂಶು ಜಪ ಅಂತ ಕರೀತಾರೆ. ವಾಚಕ, ಉಪಾಂಶು. ಇನ್ನು ತುಟಿಯನ್ನು ಮುಚ್ಚಿ ದೀರ್ಘ ಉಸಿರಾಟ ಮಾಡ್ತಾ ಆ ಉಸಿರಿನೊಂದಿಗೆ ಜಪ ಮಾಡ್ತಿರ್ತಾರೆ, ಮನಸ್ಸಿನಲ್ಲೇ ಜಪ, ಅದೇನು ಹೇಳಬೇಕಾಗಿಲ್ಲ. ಅಥವಾ ಕುಂಭಕವನ್ನು ಪ್ರಾಕ್ಟೀಸ್ ಮಾಡಿ ಅಂತರಂಗದಲ್ಲಿ, ಅಂದ್ರೆ ಅಂತರ ಕುಂಭಕವನ್ನು ಮಾಡಿ ಶ್ವಾಸಕೋಶದಲ್ಲಿ ಉಸಿರನ್ನು ನಿಲ್ಲಿಸಿ ಜಪ ಮಾಡೋರು ಇದ್ದಾರೆ. ಅದು ಮಾನಸಿಕ ಜಪ. ಅದು ಮಾನಸಿಕ ಜಪದಲ್ಲೂ 3 ವಿಧಾನ ಅಂತ ಆಯ್ತು: ವಾಚಕ, ಉಪಾಂಶು, ಮಾನಸಿಕ. ಇವನ್ನ ಜಪ ಮಾಡ್ತಾ ಹೋದ್ರೆ ಮಂತ್ರ ಅನ್ನುವಂಥದ್ದು ಅವನಿಗೆ ಸಿದ್ಧಿ ಆಗ್ತಾ ಬರುತ್ತೆ. ಹಾಗಾದ್ರೆ ಯಾವ್ದು ಮಂತ್ರ ಶ್ರೇಷ್ಠ? ಶರಣರು ಷಡಕ್ಷರಿ ಮಂತ್ರ ಓಂ ನಮಃ ಶಿವಾಯ 7 ಕೋಟಿ ಮಂತ್ರಗಳಿಗೆಲ್ಲ ಮಾತೆ ಅಂತ ತಿಳ್ಕೊಂಡು ಕರೀತಾರೆ ಸಿದ್ದರಾಮೇಶ್ವರ. ಬಸವಾಕ್ಷರತ್ರಯವನ್ನು ಕೂಡ ಪಂಚಾಕ್ಷರಿಗೆ ಮಾತೆ ಅಂತ ಕರೀತಾರೆ. ಓಂ ನಮಃ ಶಿವಾಯ ಬಸವ ಅಂತ ಜಪ ಮಾಡ್ತಾರೆ. ಚನ್ನಬಸವಣ್ಣವರು ಹೇಳ್ತಾರೆ, ಸಿದ್ದರಾಮೇಶ್ವರರು ಹೇಳ್ತಾರೆ. ಇನ್ನು ಬಸವಣ್ಣವರ ಹೆಸರಲ್ಲೇ ಮಂತ್ರ ಮಾಡಿದ್ರು, ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಹೇಳಿ. ಹಾಗಾದ್ರೆ ಬೇರೆ ಮಂತ್ರಗಳು ನಿಮ್ಮ ಹೃದಯಕ್ಕೆ ಯಾವುದು ಸಂತೋಷವನ್ನು ಕೊಡುತ್ತೋ ಅದೆಲ್ಲವೂ ಮಂತ್ರಗಳೇ ಅದನ್ನು ತಿಳ್ಕೊಳ್ಳಿ. ಆ ಮಂತ್ರ ಈ ಮಂತ್ರ ಶ್ರೇಷ್ಠ ಕನಿಷ್ಠ ಅಂತ ಖಂಡಿತ ಇಲ್ಲ. ಪ್ರತಿಯೊಬ್ರು ನಮ್ಮ ಮಂತ್ರ ಶ್ರೇಷ್ಠ ಅಂತಾನೆ ಹೇಳ್ತಾರೆ. ಸರಿ, ಅದೇನು ತಪ್ಪಲ್ಲ. ನಮ್ಮ ತಾಯಿ ನಮಗ್ ಶ್ರೇಷ್ಠ, ನಮ್ಮ ಗುರು ನಮಗ್ ಶ್ರೇಷ್ಠ. ಹಾಗಂತ ನಿಮ್ಮ ತಾಯಿಯನ್ನ, ನಿಮ್ಮ ಗುರುವನ್ನ ಕಡಿಮೆ ಅಂತ ತಿಳ್ಕೊಳ್ಳೋದು ಅದು ಅಜ್ಞಾನ, ಅದು ಮೂರ್ಖತನ. ಆದ್ರಿಂದ ಮಂತ್ರಗಳೆಲ್ಲವೂ ಕೂಡ ಶ್ರೇಷ್ಠವೇ, ಆದ್ರಿಷ್ಟೇ ಯಾಂತ್ರಿಕ ಜಪ ಆಗ್ಬಾರ್ದು.
ಸುಮ್ಮನೆ ಏನೋ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಅಥವಾ ಮನುಷ್ಯರಿಗೆ ತೋರ್ಸೋಕ್ಕೋಸ್ಕರ ಅಥವಾ ಇನ್ನು ಕೆಲವರು ವಾಣಿಜ್ಯವಾಗಿ ಅದನ್ನು ಬಳಸ್ತಾರೆ. ಇಷ್ಟು ಕೋಟಿ ಜಪ ಮಾಡಿದೆ, ಅಷ್ಟು ಕೋಟಿ ಜಪ ಮಾಡಿದೆ ಅಂತ ಹೇಳ್ಕೊಂತ ಅಡ್ಡಾಡೋದು. ಆಮೇಲಿಂದ ಎಲ್ಲರೂ ಕೂಡಿ ಜಪ ಮಾಡಿ ಕೋಟಿ ಜಪ ಯಜ್ಞ ಮಾಡಿದ್ವಿ. ಇಂಥವರಿಂದ ಹೆಚ್ಚು ಪ್ರಯೋಜನ ಇಲ್ಲ. ಇವು ಗದ್ದಲ ಮಾಡಕ್ ಚಂದ, ಊಟ ಮಾಡಕ್ ಚಂದ, ಎಲ್ಲರೂ ಸೇರಕ್ ಬಹಳ ಚಂದ. ಆದ್ರೆ ಜಪ ಅನ್ನುವಂತಹದ್ದು ಧ್ಯಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಮೌನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಧ್ಯಾನ ಮೌನಗಳ ಕಡೆಗೆ ಕರ್ಕೊಂಡು ಹೋಗದೆ ಹೋದ್ರೆ ಆ ಜಪದಿಂದ ಪ್ರಯೋಜನ ಇಲ್ಲ. ಆದ್ರಿಂದ ನಾವು ತಿಳ್ಕೋಬೇಕು, ಈ ಧ್ಯಾನ ಮತ್ತು ಮೌನಗಳನ್ನ ಅದು ಅಂತಿಮ ಸಿದ್ಧಿ. ಅದನ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ. ಮೊದಲು ಮೌನ ಅಂದ್ರೆ ಅಗತ್ಯವಾದ ಮಾತುಗಳನ್ನು ಮಾತ್ರ ಆಡೋಣ. ಉಪಯೋಗ ಇಲ್ಲದ ಮಾತುಗಳು, ಕುಚೋದ್ಯದ ಮಾತುಗಳು, ಕುತ್ಸಿದ ಮಾತು, ಅದರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಅಂತರಂಗ ಕಲುಷಿತ ಆಗಿ ಅದು ಮಂತ್ರ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಎಲ್ಲಿ ಅವಾಚ್ಯ ಶಬ್ದಗಳು, ಕುಶಬ್ದಗಳು, ಆಮೇಲೆ ಹರಟೆ ಇದೇ ನಡೀತಿರ್ತದೆ, ದ್ವಂದ್ವಾತ್ಮಕ ಇಂತಹ ಶಬ್ದಗಳನ್ನ ನಾವು ಮಾತಾಡೋದು ಬೇಡ. ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೇಕನ್ನೆಲ್ಲ. ಆವಾಗ ಮಂತ್ರ ಜಪ ಮಾಡಿದ್ದು ಸಾರ್ಥಕ ಆಗುತ್ತೆ, ಪೂಜೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಇಲ್ಲದೆ ಹೋದ್ರೆ ಸುಮ್ಮನೆ ಕೆಲವ್ರು ನೋಡ್ತೀವಿ, ವಿಪರೀತ ಕೆಟ್ಟದಾಗ ಬೈತಿರ್ತಾರೆ. ವಿಪರೀತ ಸಿಡುಕು, ಯಾರು ಸಾಧಕರು ಗುರುಗಳು ಅನ್ನಿಸ್ಕೊಂಡಂತವ್ರು ಕೂಡ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಅದರಿಂದ ಅಹಂಕಾರ ಬೆಳೀತದೆ ಹೊರತು ಪ್ರಯೋಜನ ಹೆಚ್ಚು ಆಗೋದಿಲ್ಲ. ಆದ್ರಿಂದ ಜಪವಾಗ್ಲಿ, ಧ್ಯಾನ ಆಗ್ಲಿ, ಮೌನ ಆಗ್ಲಿ ನಮಗೆ ತಾಳ್ಮೆಯನ್ನು ಕಲಿಸ್ಬೇಕು, ಸೈರಣೆಯನ್ನು ಕಲಿಸ್ಬೇಕು. ಅದು ನಿಜವಾದಂತಹ ಸಾಧನೆ. ಆ ಸಾರ್ಥಕ, ಮನುಷ್ಯ ಜನ್ಮದ ಸಾರ್ಥಕ ಇದೇನೆ. ಬೇರೆವೆಲ್ಲ ಹಣಕ್ಕಾಗಿ, ಪ್ರಶಸ್ತಿಗಾಗಿ, ಈ ಜೀವನ ಮಾಡೋಕ್ಕಾಗಿ ಸೈನಿಕ ಆಗ್ಬೋದು, ಮತ್ತೊಂದಕ್ಕಾಗಿ ದೇಶಭಕ್ತಿ ಇರಲಿ, ಸೈನಿಕ ದೇಶಭಕ್ತ ಅಂತ ನೆನ್ಕೊಳ್ಳೋಣ. ಆದ್ರೆ ಕೊನೆಗಾಲಕ್ಕೆ ಪರಮಾತ್ಮನ ಕಡೆಗೆ ನೀವು ಬರ್ಬೇಕಾದಾಗ ಇವನ್ನ ನೀವು ಅಳವಡಿಸ್ಕೊಳ್ಳೇಬೇಕು. ಅಥವಾ ನೀವು ಯಾವುದೇ ಕಾಯಕ ಮಾಡಿ, ರೈತರಾಗಿರಿ, ಸೈನಿಕರಾಗಿರಿ, ಬೇರೆ ಏನೇ ಕೆಲಸ ಮಾಡಿದ್ರು ಕೂಡ ಈ ಒಂದು ಅಂತರಂಗದ ಜಪ, ಅಂತರಂಗದ ಬದಲಾವಣೆ, ಅಂತರಂಗದ ವಿಕಾಸ, ವ್ಯಕ್ತಿತ್ವದ ವಿಕಾಸ ಆಗದೆ ಹೋದ್ರೆ ನಾವೇನ್ ಮಾಡಿದ್ರು ಪ್ರಯೋಜನ ಇಲ್ಲ. ಕೊನೆಗೆ ನಿರಾಶೆ ಆಗತ್ತೆ. ಸಾವು ಬರೋ ವೇಳೆಗೆ, ವಯಸ್ಸಾದ ಕಾಲಕ್ಕೆ ನನಗಾಗಿ ನಾನೇನು ಮಾಡ್ಕೊಳ್ಳಿಲ್ವಲ್ಲಪ್ಪ, ದುಡ್ದೆ, ಮಾಡ್ದೆ, ಮನೆ ಕಟ್ಟದೆ, ಎಲ್ಲ ಮಾಡ್ದೆ, ರೋಗ ಬಂದು ಬಿದ್ದಾಗ ನನಗಾಗಿ ನಾನೇನು ಮಾಡ್ಕೊಳ್ಳಿಲ್ವಲ್ಲ ಅನ್ನುವ ಚಿಂತೆ ಬರ್ತದೆ. ಅದು ಬರಬಾರ್ದು ಅಂತಿದ್ರೆ ಸಾಧನೆ ಮಾಡಿ, ನೀವು ಮನೆ ಕಟ್ಟಿ ಎಲ್ಲ ಮಾಡಿ. ಆದ್ರೆ ಅಂತರಂಗದಲ್ಲಿ ಸದ್ಗುಣ, ಸುಜ್ಞಾನ, ಸದ್ಭಕ್ತಿ ಇವುಗಳನ್ನು ಅಳವಡಿಸೋದರ ಜೊತೆಗೆ ಜಪ, ಧ್ಯಾನ, ಮೌನ ಅದು ಆತ್ಮಶಕ್ತಿಯನ್ನು ಬೆಳೆಸ್ತದೆ ಮನುಷ್ಯನಿಗೆ. ಕಡೆಗೆ ಏನಿಲ್ದಿದ್ರು ವಿಧಿಯ ಪರೀಕ್ಷೆಯಲ್ಲಿ ನಮ್ಮ ಹತ್ರ ಎಲ್ಲವನ್ನೂ ಕಿತ್ಕೋಬಹುದು ವಿಧಿ. ಆದರೆ ನಾವು ಮಾಡಿದ ಸಾಧನೆ, ನಾವು ಗಳಿಸಿದ ಶಾಂತಿ, ನಾವು ಗಳಿಸಿದ ತಾಳ್ಮೆ, ಸಂಯಮ, ಅದನ್ನ ವಿಧಿ ಕೈಲಿ ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲ. ಸಾವು ಅದನ್ನು ಕಿತ್ಕೊಳ್ಳಲಾರದು. ಅದು ಜನ್ಮ ಜನ್ಮಕ್ಕೂ ನಮ್ಮ ಬೆನ್ನ ಹತ್ತಿ ಬರುತ್ತೆ. ಒಳ್ಳೆ ಗುಣ, ಒಳ್ಳೆತನ ಅನ್ನುವಂಥದ್ದು ಹೆಂಗೆ ಪಾಪ ಬೆನ್ನತ್ತಿ ಬರುತ್ತೋ ಹಾಗೆ ಒಳ್ಳೆತನವೂ ಕೂಡ, ಮಾಡಿದ ದಾನವೂ ಕೂಡ ಬೆನ್ನತ್ತಿ ಬರ್ತದೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಸಾಧನಾ ಪಥದಲ್ಲಿ ಮಂತ್ರವನ್ನು ಬಳಸಿಕೊಂಡು ನಮ್ಮ ಉದ್ಧಾರವನ್ನು ನಾವು ಮಾಡ್ಕೊಳ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.